ನೋಡಿ ಲಾರಿಗೆ ಲಾರಿನೂ ಇಲ್ಲ, ಲಾರಿ ಚಾಲಕನಿಗೆ ಚಾಲಕನೂ ಇಲ್ಲ. ಈಗ ಲಾರಿ ಚಾಲಕನ ಕಡೆಯವರು ಕೋರ್ಟಿಗೆ ಹೋಗಿದ್ದಾರೆ. ಅವೈಜ್ಞಾನಿಕವಾಗಿ ಇದನ್ನೆಲ್ಲ ಹುಡುಕಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಹುಡುಕೊಡಿ ಅಂತ. ಯಾಕೆಂದರೆ ಅರ್ಜುನ್ ಅವನು ನಾಪತ್ತೆಯಾಗಿದ್ದಾನೆ. ಆದರೆ ನಾವಿಲ್ಲಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, CCTV ದೃಶ್ಯಾವಳಿಗಳನ್ನು. ಅರ್ಜುನ್ನ ಭಾರತ್ ಬೆಂಜ್ ಲಾರಿ ಇದೆಯಲ್ಲ, ಅದು ಈ ಈ ಜಾಗದಗಿಂದ ಹೋಗಿರೋದು. ಅಂಕೋಲಾ ಮುಖಾಂತರ ಭಾರತ್ ಬೆಂಜ್ ಲಾರಿ ಹೋದಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೋಯ್ಡಾದ ರಾಮನಗರದಿಂದ ಹೊರಟಿದ್ದಂಥ ಅರ್ಜುನ್ ಅವ್ರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅವ್ರಿಗೆ ಇನ್ನೊಂದು ಅನುಮಾನ ಆಗಿಬಿಡ್ತು. ಮೊದಲು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಫೋನ್ ರಿಂಗ್ ಆಗಿಬಿಟ್ಟಿದೆ, ಆಮೇಲೆ ಆಫ್ ಆಗಿದೆ. ನನಗೆ ನಿದ್ರೆ ಬರ್ತಾ ಇದೆ ಅಂತ ಮತ್ತೊಬ್ಬ ಚಾಲಕನಿಗೆ ಅರ್ಜುನ್ ಹೇಳಿದಂತೆ. ಹೀಗಾಗಿ ಒಬ್ಬ ಚಾಲಕನ ಮುಂದೆ ಕಳಿಸಿದ್ದ ಅವನು, ನೀನು ಹೋಗಿರಪ್ಪ ಅಂತ. ಹೀಗಾಗಿ ಜೊತೆಗೆ ಹೋಗುವಂಥ ಲಾರಿಗಳು ಹಿಂದೆ ಮುಂದೆ ಹೋಗ್ತಾ ಇದ್ವು. ಅರ್ಜುನ್ ಲಾರಿ ಆ CCTV ಕ್ಯಾಮ್ರಾದಲ್ಲಿ ಅದು ಮೂವ್ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಅವನೂ ಪತ್ತೆ ಇಲ್ಲ, ಅವನ ಲಾರಿನೂ ಪತ್ತೆ ಇಲ್ಲ. ಬೆಳಗ್ಗೆ 3:47 ಸುಮಾರಿಗೆ ಸಾವನ್ನು ಕರ್ಕೊಂಬಂತೋ ಏನೋ ಗೊತ್ತಿಲ್ಲ. ಆದರೆ ಅಲ್ಲೇ ನಿಂತ್ಕೊಂಡಿದ್ದ ಏನಾದರೂ ರೆಸ್ಟ್ ಇಷ್ಟ ತಗೊಳ್ಳೋಕ್ಕೆ. ಯಾಕೆಂದರೆ ಇದು ಬೆಳಗ್ಗೆ ಗುಡ್ಡ ಕುಸ್ತಿರೋದು ಬೆಳಗ್ಗೆ, ಹೆಂಗಾಯಿತು ಇದು ನೋಡಿ. JCB ಯಂತ್ರಗಳು ಕಾರ್ಯಾಚರಣೆ ಮಾಡ್ತಾ ಇವೆ, ಜೊತೆ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೊರಿತಾ ಇದ್ದಾರೆ. ಇನ್ನು ಈ ಲೋಹ ಇರೋದ್ರ ಬಗ್ಗೆ ಇದು ಶೋಧಕ್ಕೆ ಅಂತ ಈಗ ಬೂಮ್ ಪೋಕ್ಲೇನ್ ಕೂಡ ಬಂದಿದೆ, ಹುಡುಕ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸೂರಜ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸೂರಜ್, ನಿಜಕ್ಕೂ ನೋಡಿದಂಥ ಸಂದರ್ಭದಲ್ಲಿ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕಂದರೆ 3:45 ಸುಮಾರಿಗೆ ಆ ಲಾರಿ ಪಾಸ್ ಆಗಿರುವಂಥದ್ದು. ಜೊತೆಗೆ ಏನಂದರೆ ಬಂದು ಅಲ್ಲೇ ಏನಾದರೂ ನಿದ್ರೆಗಿದ್ರೆ ಬರ್ತಾ ಇದೆ ಅಂತ ರೆಸ್ಟ್ ತಗೊಳಕ್ಕೆ ನಿಲ್ಲಿಸಿದ ಗಾಡಿನ, ಅಥವಾ ಇದಾಗಿರುವಂಥದ್ದು ಬೆಳಗಿನ ಜಾವ, ಏನಾಗಿರ್ಬೋದು, ಏನು ನಡೀತಾ ಇದೆ, ನಿಜಕ್ಕೂ ಈ ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಈ ಲೋಹ ಶೋಧಕ ಯಂತ್ರಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇರಬಹುದಾ ಅಂತ ಪತ್ತೆ ಹಚ್ತಾ ಇದ್ದಾರೆ ಅನ್ನುವಂಥದ್ದು. ಹೆಂಗೆ ಸಾಗ್ತಾ ಇದೆ ಕಾರ್ಯಾಚರಣೆ? ಖಂಡಿತ ರಂಗನಾಥ್, ಏನಂದರೆ ಇವತ್ತಿಗೆ ಶಿರೂರು ಗುಡ್ಡ ಕುಸಿತ ಪ್ರಕರಣವಾಗಿ ಇವತ್ತಿಗೆ 9ನೇ ದಿನ. ಇದುವರೆಗೂ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಇದುವರೆಗೂ 8 ಮೃತದೇಹಗಳು ಪತ್ತೆಯಾಗಿದೆ. ಇನ್ನೂ 3 ಮೃತದೇಹಗಳು ಅಧಿಕೃತವಾಗಿ ಪತ್ತೆಯಾಗಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ನ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅರ್ಜುನ್ ಲಾರಿ ಸಮೇತ ಅಲ್ಲಿ ಸಿಕ್ಕಾಕೊಂಡಿದ್ದ ಎಂಬ ಮಾಹಿತಿಯೂ ಸಹಿತ GPS ಲೊಕೇಶನ್ ಸಮೇತ ಬೆಂಜ್ ಕಂಪನಿಯವರು ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟಿದ್ರು. ಅವರ ಮಾಹಿತಿಯ ಮೇರೆಗೆ ಈಗಾಗಲೇ ಅಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಎಲ್ಲ ರೀತಿಯಂತ ಕಾರ್ಯಾಚರಣೆ ಮಾಡಿದ್ರು. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಮೇಲಿನ ಎಲ್ಲ ಮಣ್ಣು ಸಹಿತ ತೆರವು ಮಾಡಲಾಗಿದೆ. ಆದರೆ ಲಾರಿಯ ಒಂದು ತುಣುಕುವು ಸಹಿತ ಆ ಹೆದ್ದಾರಿಯ ಮೇಲೆ ಸಿಕ್ಕಿಲ್ಲ. ಆದರೆ ಈಗ ನಮಗೆ ಸಿಕ್ಕಿರುವ CC ಕ್ಯಾಮ್ರಾ ದೃಶ್ಯಾವಳಿಯ ಪ್ರಕಾರ ಆತ ಜೊಯ್ಡಾ ತಾಲೂಕಿನ ರಾಮನಗರದಿಂದ ಕೇರಳಕ್ಕೆ ಟಿಂಬರ್ ಲಾರಿ ಮೂಲಕ ಹೊರಟಿದ್ದ. ಆತ ಸಾಯಂಕಾಲ 4:30ಕ್ಕೆ ಜುಲೈ 15 ಸಾಯಂಕಾಲ 4:30ಕ್ಕೆ ಆತ ಜೊಯ್ಡಾದಿಂದ ಹೊರಟಿದ್ದ. ಮತ್ತು ಬೆಳಗಿನ ಜಾವ 3:40 ಸುಮಾರಿಗೆ ಆತ ಬೆಳಗಿನ ಜಾವ 3:40 ಸುಮಾರಿಗೆ ಆತ ಶಿರೂರು ಬಳಿ ಬಂದಿದ್ದ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಹೋಟೆಲ್ನಲ್ಲಿಯೇ ಆತ ಒಂದು ಸ್ವಲ್ಪ ತಿಂಡಿ ಮಾಡಿಬಿಟ್ಟು ಅಲ್ಲೇ ರೆಸ್ಟ್ ಮಾಡ್ತಾ ಇದ್ದ. ಅದರ ಬಳಿಕ 4:30 ಸುಮಾರಿಗೆ ಇನ್ನೊಬ್ಬ ಲಾರಿ ಚಾಲಕ ಬಂದುಬಿಟ್ಟು ಆತನನ್ನು ಎಬ್ಬಿಸ್ಬಿಟ್ಟು ಕೇಳಿ ಬರ್ತೀಯಾ ಅಂತ ಕೇಳ್ತಾನೆ. ಇಲ್ಲ, ನನಗೆ ನಿದ್ದೆ ಬಂದಿದೆ, ನಾನು ಬೆಳಗ್ಗೆ ಎದ್ದು ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಬೆಳಗ್ಗೆ 8:30 ಸುಮಾರಿಗೆ ಗುಡ್ಡ ಕುಸಿತ ಏನಾಗುತ್ತೆ, ಆ ಗುಡ್ಡ ಕುಸಿತದಿಂದ ಆತ ಅಲ್ಲೇ ಸಿಕ್ಕಾಕೊಂಡಿದ್ದಾನೆ ಎಂಬುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಅಂಕೋಲಾದಿಂದ ಕುಮಟಾ ಹೋಗುವಂಥ ರಸ್ತೆ ಮಧ್ಯದಲ್ಲಿರುವಂತಹ ಈ ಶಿರೂರು, ಅದರ ಅಕ್ಕಪಕ್ಕದಲ್ಲಿ ಏನೇನು CC ಕ್ಯಾಮ್ರಾಗಳಿದಾವೆ, ಎಲ್ಲ CC ಕ್ಯಾಮ್ರಾಗಳನ್ನು ನೋಡಿದಾಗ ಈ ಕಡೆಯಿಂದ ಶಿರೂರಿಗೆ ಹೋಗುವಂತ ಎಲ್ಲಾ CC ಕ್ಯಾಮ್ರಾದಲ್ಲಿಯೂ ಈತನ ಲಾರಿಯ ದೃಶ್ಯ ಕಾಣಿದೆ. ಆದ್ರೆ ಅಲ್ಲಿ ಮುಂದೆ ಕಾಣಿಲ್ಲ. ಹಾಗಾಗಿ ಆತ ಅಲ್ಲೇ ಸಿಕ್ಕಾಕೊಂಡಿದ್ದಾನೆ. ಈಗ ಆತನ ಶೋಧನೆಗಾಗಿ ಗಂಗಾವಳಿ ನದಿಯಲ್ಲಿ ಪೋಕ್ಲೇನ್ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಎಂಥ ಸ್ಥಿತಿ. ನಿದ್ರೆ ಬಂತು ಅಂತ ನಿಲ್ಲಿಸ್ತಾ ನಿದ್ರೆಯಿಂದ ಚಿರನಿದ್ರೆಗೆ ದುರಂತ ಅಂದ್ರೆ ಇದು ನೋಡಿ. ವಿಧಿ ಅಂದ್ರೆ ಇದು. ಕರ್ಕೊಂಬಂದು ಅಲ್ಲೇ ನಿಲ್ಲಿಸ್ಬೇಕಾ? ಇದು ಏನು ಬೇಕಾದ್ರೂ ಆಗ್ಬೋದು ಅನ್ನೋಕೆ ಇದೊಂದು ಎಕ್ಸಾಂಪಲ್ ಇದು.